ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ನನಗೆ ಆಶೀರ್ವಾದ ಮಾಡಿ ಗುರುಗಳೇ, ಆಶೀರ್ವಾದ ಮಾಡಿ. ಗಜಿ ಬಜ್ಜಿ ಕಜಿ ಕಜಿ ಪಾಪ್ ಪಾಪ್ ಕಿರಿ ಕಿರಿ ಕಯ ಕಯ ಕೋ ಕೋ ಕೋ. ಸ್ನೇಹಿತರೆ, ಈ ಹಿಂದೆ ನಡೆದಿರೋ 10 ಸೀಸನ್ ಬಿಗ್ ಬಾಸ್ ಅಲ್ಲಿ ಶೋ ನಡೆಯೋದಕ್ಕೂ ಜನಗಳ ಅಭಿಪ್ರಾಯಕ್ಕೂ ಅಲ್ಲಿ ಇಲ್ಲಿ ವ್ಯತ್ಯಾಸ ಕಂಡ್ರು. ಹಂಗೋ ಹಿಂಗೋ ಕೊನೆಗೆ ಒಂಥರ ಎಣ್ಣೆಗೆ ಸೋಡಾ ಮಿಕ್ಸ್ ಆದಂಗೆ ಮಿಕ್ಸ್ ಆಗಿ ಶೋ ಕಂಪ್ಲೀಟ್ ಆಗ್ತಿತ್ತು. ಆದ್ರೆ ಸೀಸನ್ 11 ಅಲ್ಲಿ ನಡೀತಿರೋ ಚಿತ್ರವಿಚಿತ್ರವಾದ ಘಟನೆಗಳು, ನೆಕ್ಸ್ಟ್ ಸೀಸನ್ ಇಂದ ನಾನು ನಡ್ಸ್ಕೊಡಲ್ಲ, ಇದೇ ಲಾಸ್ಟ್ ಸೀಸನ್ ಅಂತ ಸುದೀಪ್ ಸರ್ ಹೇಳಿದ ಮಾತುಗಳು, ಅತಿ ಹೆಚ್ಚು ಸುದೀಪ್ ಅವರು ಕೋಪ ಮಾಡ್ಕೊಂಡ ವೀಕೆಂಡ್ಗಳು, ಸರಗಳು ಬಳೆಗಳು, ಬರೀ ಬೈದಿದ್ದಕ್ಕೆ ತಳ್ಳಿದ್ದಕ್ಕೆ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋದ ಸ್ಪರ್ಧಿಗಳು, ಓಪನ್ ಆಗಿನೇ ಈ ಸಲ ನಡೀತಿವೆ ಎಲ್ಲ ಎಲಿಮಿನೇಷನ್ಗಳು, ಅತಿ ಹೆಚ್ಚಾಗಿ ಆಗಿವೆ ನೋ ಎಲಿಮಿನೇಷನ್ ವೀಕ್ಗಳು, ಬ್ಯೂಟಿ ಪಾರ್ಲರ್ಗಳು, ವಯಸ್ಸು ಯಾವಾಗಲೂ 24ಗಳು, ಮನೆಯಿಂದ ಆಚೆ ಹೋಗಿರೋ ಸ್ಟ್ರಾಂಗ್ ಅನ್ಕೊಂಡ ಕಂಟೆಸ್ಟೆಂಟ್ಗಳು, ಪದೇ ಪದೇ ರದ್ದಾಗ್ತಿರೋ ಟಾಸ್ಕ್ಗಳು, ಬೆಂಕಿ ಹೆಂಗ್ ಬಂದು ಮಂಕಿ ಆಗಿ ಹೋದ ವೈಲ್ಡ್ ಕಾರ್ಡ್ಗಳು, ಯಾರಿಗೋ ಎಮರ್ಜೆನ್ಸಿ ಅಂತ ಹೊರಗಡೆ ಹೋಗಿ ಬಿಸ್ನೆಸ್ ಲಾಸ್ ಅಂತ ಸುರೇಶ್ ಹೇಳ್ತಿರೋ ಸುಳ್ಳುಗಳು. ಸೊ ಇದೆಲ್ಲ ಅಪ್ಡೇಟೆಡ್ ನ್ಯೂಸ್ಗಳು. ಬನ್ನಿ ನೀವುಗಳು ನಾವು ಶುರು ಮಾಡೋಣ ವಿಡಿಯೋಗಳು. ಅದಕ್ಕೂ ಮೊದಲುಗಳು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಮಾಡಿ ಫಾಲೋಗಳು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಡಿರಿ ಬೆಲ್ ಐಕಾನ್ಗಳು. ಕನ್ನಡಿಗ ಅಂತರಲೇ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜನಗಳ ಅಭಿಪ್ರಾಯದ ಜೊತೆಗೆ ನಂದೊಂದಷ್ಟು ಅಭಿಪ್ರಾಯಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ಫ್ಯಾಕ್ಟ್ಸ್ ಇರುತ್ತೆ. ಬಿಗ್ ಬಾಸ್ ಅವರಿಗೆ ಇದು ಗೊತ್ತಾಗಿ ಸ್ಟ್ರೈಕ್ ಹಾಕಿದ್ರು ಹಾಕ್ಬೋದು. ಅದಕ್ಕೂ ಮುಂಚೆ ವಿಡಿಯೋ ನೋಡ್ಕೊಳ್ಳಿ. ಮೊದಲಿಗೆ ಎಲ್ರಿಗೂ ಕುತೂಹಲ, ಕ್ಯೂರಿಯಾಸಿಟಿ, ಯಾಕಿಂಗ್ ಆಗ್ತಿದೆ ಅಂತ ಮೈಂಡ್ ಅಲ್ಲಿ ಇರೋದು ಎಲಿಮಿನೇಷನ್ ಬಗ್ಗೆ. ಸ್ನೇಹಿತರೆ, ನೀವು ಗಮನಿಸೋದೇ ಆದ್ರೆ ಇಂದಿನ ಎಲ್ಲಾ ಸೀಸನ್ಗಳಲ್ಲೂ ಕನ್ಫೆಷನ್ ರೂಮ್ ಅಲ್ಲಿ ಕರೆಸಿ ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಿದ್ರು. ಯಾರು ಯಾರನ್ನ ನಾಮಿನೇಟ್ ಮಾಡೋರೆ ಅಂತ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ್ಲೂ ಒಂದೊಂದ್ಸಲ ಚಟುವಟಿಕೆ ನೀಡಿ ಡೈರೆಕ್ಟ್ ಫೇಸ್ ಟು ಫೇಸ್ ನಾಮಿನೇಷನ್ ಗಳನ್ನ ಮಾಡ್ತಿದ್ರು. ಆದ್ರೆ ಈ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಒಂದೆರಡು ಎಪಿಸೋಡ್ ಅಲ್ಲಿ ಬಿಟ್ರೆ ಪೂರ್ತಿ ನಾಮಿನೇಷನ್ ಪ್ರಕ್ರಿಯೆಗಳೆಲ್ಲ ಫೇಸ್ ಟು ಫೇಸ್ ಮಾಡುವಂತದ್ದೇ. ಯಾಕಂದ್ರೆ ಈ ಸಪ್ಪೆಗಳು ತೊಪ್ಪೆಗಳ ತರ ಆಟ ಆಡ್ತಿದ್ರಲ್ಲ, ಡೈರೆಕ್ಟ್ ನಾಮಿನೇಷನ್ ಪ್ರಕ್ರಿಯೆ ಇಟ್ಕೊಂಡ್ರೆ ಜಗಳ ಆಗುತ್ತೆ, ಅವಾಗ್ಲಾದ್ರೂ ಟಿವಿ ಯಾರು ಬರುತ್ತೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಇಂದಿನ ಎಲ್ಲಾ ಸೀಸನ್ ಗಳಲ್ಲೂ ನೋ ಎಲಿಮಿನೇಷನ್ ವೀಕ್ ಗಳು 1 ಅಥವಾ 2 ಅಷ್ಟೇ ಇರ್ತಿದ್ವು. ಆದ್ರೆ ಈ ಸೀಸನ್ ಅಲ್ಲಿ 4ಕ್ಕಿಂತ ಹೆಚ್ಚು ನೋ ಎಲಿಮಿನೇಷನ್ ವೀಕ್ಸ್ ಆಗಿದೆ. ಅದರಲ್ಲೂ ಒಂದರಲ್ಲಿ ತಾನಾಗೆ ತಾನು ಹೋಗಿದ್ದು ಶೋಭಾ ಶೆಟ್ಟಿ ಅವರು. ಇದ್ರ ಬಗ್ಗೆ ಆಮೇಲೆ ಮಾತಾಡುವ ಖಂಡಿತವಾಗ್ಲೂ. ಆದ್ರೆ ಇಲ್ಲಿ ಮುಖ್ಯವಾಗಿ ಪ್ಯಾಟ್ರನ್ ಅಲ್ಲಿ ನಮ್ಗೆ ಕಾಣಿಸ್ತಿರೋದು ಏನಂದ್ರೆ, ಐಶ್ವರ್ಯ ಅವರು ಯಾವ ವಾರ ಎಲಿಮಿನೇಟ್ ಆಗ್ತಾರೆ ಅಂತ ನಮ್ ಜನ ಅನ್ಕೋತಾರೋ, ಬಾಟಮ್ 2 ಅಲ್ಲಿ ಬಂದು ನಿಂತ್ಕೋತಾರೋ ಆ ವಾರನೇ ನೋ ಎಲಿಮಿನೇಷನ್ ವೀಕ್ ಬರ್ತಿವೆ. ಯಾಕೆ ಈ ಹಿಂದೆ ಎಲಿಮಿನೇಟ್ ಆಗಿರೋರಿಗೆ ಇವಾಗ ಇರೋರಿಗೆ ಕಂಪೇರ್ ಮಾಡಿದ್ರೆ ಐಶ್ವರ್ಯ ಅವರು ಆಡ್ತಿರೋ ಆಟ ನೋಡಿದ್ರೆ ಇನ್ನೂ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕೆ ಡಿಸರ್ವಿಂಗ್ ಇಲ್ಲ ಅನ್ನೋದು ಜನರ ಅಭಿಪ್ರಾಯ. ಆದ್ರೆ ಬಿಗ್ ಬಾಸ್ ಅವರೇ ಅವರನ್ನ ಹೊರಗೆ ಕಳಿಸೋಕೆ ಯಾಕೋ ಇಷ್ಟಪಡ್ತಿಲ್ವಲ್ಲ, ಅದೇ ಅನುಮಾನ, ಅಚ್ಚರಿ, ಆಶ್ಚರ್ಯ. ಇದೆಲ್ಲ ನೋಡಿದಾಗ ನನ್ನ ತಲೆಯಲ್ಲಿ ಒಳದದ್ದು ಏನ್ ಗೊತ್ತಾ ಮಾರಾಯ, ಶ್ರಮಪಟ್ಟರು ಗಳಿಸಲಾಗದ್ದನ್ನ ಅದೃಷ್ಟದಿಂದ ಪಡೆಯಬೇಕು. ಅದೃಷ್ಟವೆಂಬುದು ಇಲ್ಲದಿದ್ದಾಗ ಹಣ ಕೊಟ್ಟು ಕೊಂಡುಕೊಳ್ಳಬೇಕು. ಹಣವಿಲ್ಲದಿದ್ದಾಗ ತಮ್ಮಲ್ಲಿರೋ ಐಶ್ವರ್ಯವನ್ನ ಇನ್ನೊಬ್ಬರಿಗೆ ದಾನ ಮಾಡಿ ಒಳ್ಳೆತನ ಗಳಿಸಬೇಕು. ಒಳ್ಳೆತನವೆಂಬುದು ಒಳಗೊಳಗೆ ಇದ್ದಾಗ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಇವಾಗ ಐಶ್ವರ್ಯ ಅವರು ಹಿಂಗೆ ಮಾಡಿರ್ಬೋದೇನೋ ಅನ್ಸುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ನೆಕ್ಸ್ಟ್ ವಿಷಯ ಬಂದು ಗೋಲ್ಡ್ ಸುರೇಶ್ ಅವರು ಆಚೆ ಹೋಗಿದ್ದು. ಅವರನ್ನ ಸ್ಟೇಜ್ ಮೇಲೆ ಕರೆಸಿ ಸಹ ಮಾತಾಡ್ಸಿದ್ರು. ಅದೇನೋ ಬಿಸ್ನೆಸ್ ಲಾಸ್ ಆಗೋ ಮೂಮೆಂಟ್ ಇತ್ತು, ಅದಕ್ಕೆ ಆಚೆ ಬಂದೆ ಅಂದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಬರುವಂತದ್ದು, ಬಿಸ್ನೆಸ್ ಲಾಸ್ ಆಗುತ್ತೆ, ಅದು ಇದು ಇನ್ನೊಂದು ಮತ್ತೊಂದು, ಅವೆಲ್ಲ ಬಿಗ್ ಬಾಸ್ ಬರೋಕ್ಕೂ ಮುಂಚೆ ನೀಟ್ ಅಂಡ್ ಕ್ಲೀನ್ ಆಗಿ ಸೆಟ್ ಮಾಡಿನೇ ಬಂದಿರ್ತಾರೆ ಅಲ್ವಾ. 100% ಹಂಗೂ ಲಾಸ್ ಆಗ್ತಿದೆ, ಇವರು ಹೋಗ್ಲೇಬೇಕು ಅನ್ನೋದೇ. ಆದ್ರೆ ಚೈತ್ರನ ಕೋರ್ಟ್ ಕೇಸ್ಗೆ ಕರ್ಕೊಂಡು ಹೋದಂಗೆ ಇವ್ರು ಕರ್ಕೊಂಡು ಹೋಗಿ ಹಂಗೆ ಮನೆಗೆ ಕಳಿಸಿ ಆಮೇಲೆ ರೀಸನ್ ಹೇಳ್ಬೋದಿತ್ತಲ್ಲ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಸಿಂಪಲ್ ಆಗಿ ಮುಗಿಸೋದನ್ನ, ಯಾರಿಗೋ ಎಮರ್ಜೆನ್ಸಿ ಆಗಿದೆ, ನಿಮ್ಮ ಅವಶ್ಯಕತೆ ಅಲ್ಲಿಗಿದೆ ಅಂತ ಯಾರಿಗೋ ಏನೋ ಆಗಿರೋ ತರ ಸೀನ್ ಕ್ರಿಯೇಟ್ ಮಾಡಿ ಯಾಕೆ ಕಳಿಸ್ಬೇಕಿತ್ತು? ಏನ್ ಇದ್ರಲ್ಲೂ ಟಿವಿ ಆರ್ ಮಾಡೋ ಇನ್ನೊಂದ್ ಪ್ಲಾನಾ? ಇಲ್ಲ ಸರ್, ಇಲ್ಲ. ಆಮೇಲೆ ಮಾತಾಡ್ತಿದ್ರೆ ಗೊಳ್ಳೋ ಅಂತ ಅಳೋ ಸುರೇಶ್ ಅವರು ಆಚೆ ಬರ್ಬೇಕು, ಯಾರಿಗೋ ಎಮರ್ಜೆನ್ಸಿ ಇದೆ, ನಿಮ್ಮ ಅವಶ್ಯಕತೆ ಅಲ್ಲಿಗೆ ಅಗತ್ಯ ಅಂದಾಗ ಎಕ್ಸ್ಪ್ರೆಷನ್ ಇಲ್ಲ, ಕಣ್ಣಲ್ಲಿ ಒಂದ್ ತೊಟ್ಟು ನೀರಿಲ್ಲ, ಬೇಗ ಬೇಗ ಆಚೆ ಹೋಗ್ಬೇಕು, ಯಾರಿಗೋ ಏನೋ ಆಗಿದೆ ಅನ್ನೋ ಭಯ ಇಲ್ಲ, ಆರಾಮಾಗಿ ಚಿನ್ನ ಹಾಕೊಂಡು ಆಚೆ ಬಂದ್ರು. ಆ ಎಪಿಸೋಡ್ ನೋಡಿ ಅದರಲ್ಲಿ ಸುರೇಶ್ ಅವ್ರನ್ನ ನೀಟಾಗಿ ಗಮನಿಸಿರೋರ್ಗೆ ಇದು ಅನ್ಸಿರುತ್ತೆ. ಹಂಗಾದ್ರೆ ಸುರೇಶ್ ಅವ್ರಿಗೂ ಗೊತ್ತಿತ್ತಾ ನಾನು ಇಷ್ಟು ವಾರ ಪಕ್ಕ ಇರ್ತೀನಿ, ಅದಾದ್ಮೇಲೆ ಆಚೆ ಬರೋದು ಅಂತ? ಅಥವಾ ಮೊದ್ಲೇ ಏನಾದ್ರೂ ಇಷ್ಟು ವಾರ ನಿಮ್ಮನ್ನ ಇರಿಸ್ಕೋತೀವಿ ಅನ್ನೋದು ಫಿಕ್ಸ್ ಆಗಿತ್ತಾ ಅನ್ನೋದು ಬಿಗ್ ಬಾಸ್ ನೋಡೋ ತುಂಬಾ ಜನರ ಅನುಮಾನ. ಈ ಅನುಮಾನ ಇವಾಗಿಂದ ಅಲ್ಲ, ಸುರೇಶ್ ಅವರು ಬಿಗ್ ಬಾಸ್ಗೆ ಬಂದಾಗಿನಿಂದ ಇದೆ. ಅಂದ್ರೆ ಗೋಲ್ಡ್ ಸುರೇಶ್ ಅವರು ಯಾವುದೇ ಪಾಪ್ಯುಲರ್ ವ್ಯಕ್ತಿ ಅಲ್ಲ, ಬಿಗ್ ಬಾಸ್ಗೆ ಬಂದ್ರು. ಬಂದಾದ್ಮೇಲೆ ಕಾಲೇಟ್ ಆಗಿ ಎಷ್ಟೋ ವಾರ ಆಟಗಳನ್ನ ಆಡೋಕ್ ಆಗದೆ ಇದ್ರು, ಮನೇಲೆ ಉಳ್ಕೊಂಡ್ರು. ಚೆನ್ನಾಗಾದ್ರು ಅನ್ನೋ ಟೈಮ್ ಅಲ್ಲಿ ಮನೆಯಿಂದ ಆಚೆ ಬಂದ್ರು. ಸುರೇಶ್ ಅವರನ್ನ ಮನೆಯಿಂದ ಆಚೆ ಕಳಿಸ್ಬೇಕಾದ್ರೆ ಬಿಗ್ ಬಾಸ್ ಹೇಳಿದ್ದೇ ಬೇರೆ ರೀಸನ್, ಆಚೆ ಬಂದ್ಮೇಲೆ ಸುರೇಶ್ ಅವರು ಕೊಡ್ತಿರೋದೇ ಬೇರೆ ರೀಸನ್. ಸೊ ಇವರು ಬಿಗ್ ಬಾಸ್ಗೆ ಬಂದಿದ್ದು, ಇದ್ದಿದ್ದು, ಹೋಗಿದ್ದು ಎಲ್ಲದಕ್ಕೂ ಕಾರಣ ಕಾಸೆ,
ನೆಕ್ಸ್ಟ್ ತುಂಬಾ ಜನರ ತಲೆಯಲ್ಲಿ ಓಡುವಂತಹ ಪ್ರಶ್ನೆ ಏನಂದ್ರೆ ಬೆಂಕಿ ತರ ವೈಲ್ಡ್ ಕಾರ್ಡ್ ಅಲ್ಲಿ ಬಂದ ಶೋಭಾ ಶೆಟ್ಟಿ ಮಂಕಿ ತರ ಆಚೆ ಹೋಗ್ಬಿಟ್ರು ಅಂತ. ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಅವರಾಗಿದ್ದವರು ಸುಮ್ನೆ ಹೋಗ್ತೀವಿ ಅಂದ್ರೆ ಕಳ್ಸಲ್ಲ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಕಳ್ಸೋದು ಅಂತ ಸುಮಾರು ಸಲ ಸುದೀಪ್ ಸರೇ ಹೇಳವ್ರೆ. ಅಂತದ್ರಲ್ಲಿ ಅವರು ಆ ರೀತಿ ಹೋಗ್ತೀನಿ ಅಂತ ತಕ್ಷಣ ಕಳ್ಸಿದ್ದು ಹೇಗನ್ನಿಸ್ತು ಅಂದ್ರೆ ಬಾ ಒಂದೆರಡು ವಾರ ಇದ್ದು ಹೋಗುವೆ ನಾವು ಹೇಳ್ದಾಗ ಅಂತ ಮೊದ್ಲೇ ಕಮಿಟ್ ಆದಂಗಿತ್ತು. ಅದರಲ್ಲೂ ಐಶ್ವರ್ಯ ಎಲಿಮಿನೇಟ್ ಆಗ್ತಾಳೆ ಅನ್ನೋ ಟೈಮಲ್ಲಿ ಹೋಗಿದ್ದೆ ಇನ್ನು ನಿಗೂಢ. ಇಷ್ಟೆಲ್ಲ ಆಗ್ತಿರೋದರ ಮಧ್ಯೆ ಬಿಗ್ ಬಾಸ್ ನೋಡೋ ಜನರಿಗೆ ಅತಿಯಾಗಿ ಇರಿಟೇಟ್ ಆಗ್ತಿರೋದು, ಸಿಕ್ಕಿದ್ರೆ ಮೊಕ್ಕೆ ಹೊಡಿಬೇಕು ಅನ್ನೋ ಅಷ್ಟು ಕೋಪ ಬರ್ತಿರೋದು ಈ ವಯಸ್ಸಾಗಿರೋ ನಿಬ್ಬಿಗಳ ಔಟ್ ಆಫ್ ಡೇಟ್ ಗೆಳೆಯ ಗೆಳತಿಯ ಪ್ರೀತಿಯ ಬಯಲಾಟ. ಈ ಗೌತಮಿ ಗೌಪ್ಯವಾಗಿ ಗುಟ್ಟಾಗಿ ಗೆಲುವಿಗೋಸ್ಕರ ಈ ಗೂಬೆ ಮಂಜನ್ನ ಯೂಸ್ ಮಾಡ್ಕೊಂಡು ಮಂಕ್ ಮಾಡಿ ಮುಂದೆ ಹೋಯ್ತವಳೆ. ಆದ್ರೆ ಈ ಮಂಜ ಗೌತಮಿ ಜೊತೆ ಆಡೋದು, ಮಾತಾಡೋದು, ನೋಡೋದು, ಕೂರೋದು, ಕರೆಯೋದು, ಕೆರೆಯೋದು, ಅವಳ ಜೊತೆನೆ ಅಂಟ್ಕೊಂಡೇ ಇರೋದು, ಇದೆಲ್ಲ ನೋಡೋ ನಮ್ ಜನಗಳ ಮನಸ್ಸಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಅನ್ಸುತ್ತೆ. ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಇವ್ರಿಬ್ರದ್ದು ಏನ್ ಲವ್ ಸ್ಟೋರಿನಾ, ಫ್ರೆಂಡ್ಶಿಪ್ ಸ್ಟೋರಿನಾ, ಇಲ್ಲ ಎರಡೂ ಮಿಕ್ಸ್ ಆಗಿ ಆಗ್ತಿರೋ ಟ್ರಾಜಿಡಿನ, ಕಾಮಿಡಿನ, ಒಟ್ನಲ್ಲಿ ಇವ್ರಿಬ್ರು ಪ್ರಸಂಗ ಫ್ರೇಮ್ ಅಲ್ಲಿ ಬರ್ತಿದ್ದಂಗೆ ನನ್ನ ರಿಯಾಕ್ಷನ್ ಹಿಂಗೆ ಸೇಮ್ ಟು ಸೇಮ್ ಹಿಂಗೆ ಇರುತ್ತೆ. ಬಿಗ್ ಬಾಸ್ ಸೀಸನ್ 11 ಶುರುವಾದಾಗ್ಲಿಂದ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಿರೋ ಪ್ರತಿಯೊಬ್ಬರಿಗೂ ಇದು ಅನ್ಸಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಜಗದೀಶ್ ಅವರು ಅಂತ ಬೈದ್ರು ಅಂತ ಅವರನ್ನ ಹೊರಗಡೆ ಹಾಕಿದ್ರು, ಜಗದೀಶ್ ಅವರನ್ನ ತಳ್ಳಿದ್ರು ಅಂತ ರಂಜಿತ್ ನ ಮನೆಯಿಂದ ಆಚೆ ಕಳಿಸಿದ್ರು. ಅದಾಗಿ ಸ್ವಲ್ಪ ದಿನದಲ್ಲೇ ಮಂಜಾ ಅವರು ಮಾನಸನ ತಳ್ತಾರೆ, ಅದು ಲೆಕ್ಕಕ್ಕೆ ಇಲ್ಲ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರೆಲ್ಲ ಬೈದಾಡ್ತಾರೆ, ಅದಂತೂ ಕಾಮನ್ ಅನ್ನೋ ತರ ಸುಮ್ನಾಗ್ಬಿಟ್ರು. ಆಮೇಲೆ ಇನ್ನೊಂದು ರಜತ್ ಮತ್ತೆ ಧನರಾಜ್ಯಗಳಲ್ಲಿ ರಜತ್ ಎಷ್ಟು ಫೋರ್ಸ್ ಆಗಿ ಬಂದ್ ತಳ್ಳಿದ್ರು ಅಂತ ಎಲ್ರಿಗೂ ಗೊತ್ತು. ಅದರಲ್ಲಿ ಮೊನ್ನೆ ಚೈತ್ರ ಅವರ ಮೈ ಮೇಲೆ ರಜತ್ ಅವರು ನುಕ್ಕೊಂಡ್ ಬಂದಿದ್ರ ಬಗ್ಗೆ ಸುದೀಪ್ ಅವರು ಮಾತಾಡ್ಲೇ ಇಲ್ಲ. ಇದೆಲ್ಲ ನೋಡ್ತಿರೋ ನಮ್ ಜನಕ್ಕೆ ಅನಿಸ್ತಿರೋದು ಬಿಗ್ ಬಾಸ್ ಒಂದ್ ಕಣ್ಣಿಗೆ ಗೊಣ್ಣ, ಇನ್ನೊಂದ್ ಕಣ್ಣಿಗೆ ಸುಣ್ಣ, ಮತ್ತೊಂದ್ ಕಣ್ಣಿಗೆ ತುಪ್ಪ ಬೇರೆ ಏನು ಅಲ್ಲ, ಮತ್ತೊಂದ್ ಕಣ್ಣಿಗೆ ತುಪ್ಪ ಹಾಕೋ ಕೆಲಸ ಮಾಡ್ತವ್ರೆ ಬಿಗ್ ಬಾಸ್ ಅಂತ ಹೇಳಕ್ ಬಂದೆ ಗುರು ಅಷ್ಟೇ. ಸ್ನೇಹಿತರೆ, ಕಳೆದ 10 ಸೀಸನ್ಗಳಲ್ಲಿ ಟಾಸ್ಕ್ ವಿಚಾರದಲ್ಲಿ ಏನಾದರೂ ಗಲಾಟೆ ಅಥವಾ ಡಿಸ್ಕಷನ್ ಅಂತ ಸ್ಟಾಪ್ ಆದಾಗ ಬಿಗ್ ಬಾಸ್ ಮಧ್ಯ ಪ್ರವೇಶಿಸಿ ತೀರ್ಮಾನ ನೀಡ್ತಿದ್ರು. ಆದ್ರೆ ಈ ಸಲ ಆಡಿದ್ರೆ ಆಡಿ ಬಿಟ್ಟೆ ಬಿಡಿ ಬಡ್ಡೆತವ, ನೀವು ನಿಲ್ಸಿ, ನಾನು ಆ ಟಾಸ್ಕ್ ಅನ್ನೇ ರದ್ದು ಮಾಡ್ತೀನಿ ಅಂತ ರದ್ದು ಮಾಡ್ತಾವ್ರೆ. ಇದೇ ವಿಚಾರವಾಗಿ ಹನುಮಂತ ಅವರು ರದ್ದಾದ್ರೂ ಪರವಾಗಿಲ್ಲ, ನಾನು ರಿಸಲ್ಟ್ ಹೇಳಲ್ಲ ಅಂದಿದ್ದನ್ನ ಸುದೀಪ್ ಅವರು ಹನುಮಂತ ಅವರಿಗೆ ಇನ್ನೊಂದ್ಸಲ ಈ ತರ ಹೇಳಿದ್ರೆ ಜನರು ಓಟನ್ನು ಲೆಕ್ಕಕ್ಕೆ ತಕೊಳ್ಳೋದಿಲ್ಲ, ಮನೆಯಿಂದ ಆಚೆ ಕಳಿಸ್ತೀನಿ ಅಂತಾರೆ. ಇದು ಎಷ್ಟು ಸರಿ? ಬ್ಯೂಟಿಫುಲ್ ಪಾಯಿಂಟ್. ಹಂಗಾದ್ರೆ ಜನರ ವೋಟಿಂಗ್ಗೆ ಬೆಲೆ ಇಲ್ವಾ? ಟಾಸ್ಕ್ ರದ್ದಾದ್ರೆ ಆಗ್ಲಿ ಅಂತ ಹೇಳೋದು ಅಷ್ಟೊಂದು ದೊಡ್ಡ ತಪ್ಪ? ಜನಗಳ ವೋಟಿಂಗೂನು ಲೆಕ್ಕಕ್ಕೆ ಇಟ್ಕೊಳ್ದೇನೆ ಆಚೆ ಕಳಿಸ್ತೀನಿ ಅಂತ ಸುದೀಪ್ ಸರ್ ಹೇಳಿದ್ದು ತುಂಬಾ ಜನಕ್ಕೆ ಸರಿ ಅನ್ಸ್ಲಿಲ್ಲ. ಅದು ಮ್ಯಾಟ್ರು. ಫ್ಯಾಕ್ಟ್ಸ್ ಏನ್ ಗೊತ್ತಾ ಸ್ನೇಹಿತರೆ, ಮೊದಲಾಗಿ ಈ ಸೀಸನ್ ಬಿಗ್ ಬಾಸ್ ಆಯೋಜಕರೇ ಸರಿ ಇಲ್ಲ, ಆಮೇಲೆ ಕನ್ನಡಿಗರು ಯಾರು ಇಲ್ಲ ಅನ್ನೋದನ್ನ ಕೇಳ್ಪಟ್ಟಿದೀವಿ. ಸೊ ಕನ್ನಡದವ್ರು ಯಾರಾದ್ರೂ ಆಯೋಜಕರಾಗಿದ್ದಿದ್ರೆ ಇಲ್ಲಿಗೆ ಹೇಗ್ ಬೇಕೋ ಹಾಗೆ ಶೋ ನಡೆಸ್ಕೊಂಡು ಹೋಗೋರು. ಇವಾಗ ನಡೆಸ್ತಿರೋರು ಬೇರೆಯವರಾಗಿರೋದ್ರಿಂದ ಅವ್ರಿಗೆ ಬೇಕಾದಂಗ್ ಮಾಡ್ತವ್ರೆ. ಅದಕ್ಕೆ ಈ ಸೀಸನ್ ಬಿಗ್ ಬಾಸ್ ಇಷ್ಟು ಅಜೀಬಾಗಿ ಕಾಣಿಸ್ತಿರೋದು. ಮೇ ಬಿ ಇದೇ ಕಾರಣಕ್ಕೆ ಅನ್ಸುತ್ತೆ ಸುದೀಪ್ ಸರ್ ನೆಕ್ಸ್ಟ್ ಇಂದ ಬಿಗ್ ಬಾಸ್ ನ ಹೋಸ್ಟ್ ಮಾಡಲ್ಲ ಅಂತ ಹೇಳಿರೋದು. ಹಾಗೆ ಸುದೀಪ್ ಅವರು ಯಾವ ಸೀಸನ್ ಅಲ್ಲಿ ಇಷ್ಟು ಕೋಪದಿಂದ ಅತಿ ಹೆಚ್ಚು ವೀಕೆಂಡ್ ಗಳನ್ನ ನಡೆಸ್ಕೊಟ್ಟಿಲ್ಲ. ಆಮೇಲೆ ಸುದೀಪ್ ಅವರು ಬಂದು ವೀಕೆಂಡ್ ಅಲ್ಲಿ ಏನ್ ಕಾಮಿಡಿ ಮಾಡ್ತಾರೋ ಅಷ್ಟೇ ಕಾಮಿಡಿ. ಅದು ಬಿಟ್ರೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಯಾವುದೇ ರೀತಿ ಕಾಮಿಡಿ ಮಾಡ್ತಿಲ್ಲ. ಯಾಕಂದ್ರೆ ಮೊದಲಾಗಿ ಕಂಟೆಸ್ಟೆಂಟ್ ಗಳ ಸೆಲೆಕ್ಷನ್ ಸರಿಯಾಗಿ ಮಾಡಿಲ್ಲ, ಎಲಿಮಿನೇಷನ್ ಮಾಡ್ತಿರೋದನ್ನ ಸರಿಯಾಗಿ ಮಾಡ್ತಿಲ್ಲ, ಕಾಮಿಡಿ ಟಾಸ್ಕ್ ಜಾಸ್ತಿ ಇಲ್ಲ, ಟೋಟಲಿ ಜಗಳ ಒಂದ್ ಬಿಟ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಯಾವಾಗ್ಲೂ ಹೇಳೋದನ್ನ ಹೇಳಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರ ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.